ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಪರ್ಯಟನಕ್ಕೆ ಸ್ವಾಗತ. ರಾಜಸ್ಥಾನದ ಜೋಧ್ಪುರ್ನಲ್ಲಿರುವ ಮೆಹರನ್ಘರ್ ಎಂಬ ಒಂದು ಪ್ರಸಿದ್ಧ ಕೋಟೆಯನ್ನು ನಾವಿಂದು ನೋಡಿಕೊಂಡು ಬರೋಣ ಬನ್ನಿ. ಕೋಟೆ ಬೆಟ್ಟದ ಮೇಲಿದೆ. ನಾವು ಕೆಳಗಿಂದ ಆಟೋದಲ್ಲಿ ಅಥವಾ ಕಾರಲ್ಲಿ ಮೇಲಕ್ಕೆ ಹೋಗಬೇಕಾಗುತ್ತದೆ. 1459ರಲ್ಲಿ ರಾವ್ ಜೋಧಾ ಎಂಬಂತಹ ರಾಥೋಡ್ ವಂಶದ ರಾಜನೊಬ್ಬನು ಈ ಊರಿನ ಕೆಳಭಾಗದಲ್ಲಿರುವಂಥ ಕೋಟೆಯಿಂದ ಸುರಕ್ಷಿತವಲ್ಲ ಅಂತ ಭಾವಿಸಿ ಈ ಬೆಟ್ಟದ ಮೇಲೆ ರಾಥೋಡ್ ವಂಶದ ರಾಜರು ಆಡಳಿತ ನಡೆಸುತ್ತಾರೆ. ರಾಜಸ್ಥಾನದ ಜೋಧ್ಪುರವನ್ನು ಬ್ಲೂ ಸಿಟಿ, ನೀಲಿ ನಗರ ಅಂತ ಕರೀತಾರೆ. ಕೋಟೆಯ ಮೇಲಕ್ಕೆ ಹೋದಾಗ ಈ ನಗರದ ಬಹುತೇಕ ಭಾಗಗಳು ನೀಲಿಮಯವಾಗಿ ಕಂಡುಬರುತ್ತವೆ. ಬೆಟ್ಟದ ಏರು ಹಾದಿಯಲ್ಲಿ ಹತ್ತಿಕೊಂಡು ಹೋದರೆ ಕೋಟೆಯ ಮಹಾದ್ವಾರದ ಎದುರುಗಡೆ ನಾವೀಗ ನಿಂತಿದ್ದೇವೆ. ಮೆಹರನ್ಘರ್ ಫೋರ್ಟ್, ಮೆಹರನ್ಘರ್ದ ಕೋಟೆಯನ್ನು ನಾವೀಗ ನೋಡ್ತಾ ಇದ್ದೇವೆ. ನೋಡಿ, ಎದುರುಗಡೆ ಒಂದು ಮಹಾದ್ವಾರವಿದೆ. ಇಲ್ಲಿಂದ ನಾವು ಕೋಟೆಯನ್ನು ಪ್ರವೇಶ ಮಾಡಬೇಕು. ಮೆಟ್ಟಿಲುಗಳನ್ನು ಹತ್ತಿ ಮುಂದೆ ಹೋಗೋಣ. ಗಣಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಹಾಗೆ ನಾವಿಲ್ಲಿಂದ ಆ ಬಾಗಿಲಿನತ್ತ ಹೋಗಬೇಕಾಗ್ತದೆ. ಕೋಟೆಯ ಹೊರನೋಟ ಇದು. ಮೊದಲನೆಯ ದ್ವಾರ, ಇದನ್ನು ಜೈಪೋಲ್ ಅಂತ ಕರೀತಾರೆ. 1808ರಲ್ಲಿ ಜೈಪುರದ ರಾಜನು ಈ ಕೋಟೆಯ ಮೇಲೆ ಆಕ್ರಮಣ ಮಾಡಿದಾಗ ಗೆದ್ದ ಕುರುಹಾಗಿ ಮಹಾರಾಜ ಮಾನ್ಸಿಂಗ್ ಇದನ್ನು ನಿರ್ಮಿಸ್ತಾರೆ. ಇಲ್ಲಿ ವರ್ಣಮಯ ಚಿತ್ರಗಳನ್ನು ಬರೆದಿದ್ದಾರೆ. ಶಿವಪುರಾಣಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳನ್ನು ಈ ಗೋಡೆ ಮೇಲೆ ಕಾಣಬಹುದು. ಶಿವನ ದಿಬ್ಬಣ ಹೋಗ್ತಾ ಇದೆ ನೋಡಿ. ಈಗ ನಾವು ಒಳಕ್ಕೆ ಪ್ರವೇಶಿಸಿ ಎರಡನೆಯ ದ್ವಾರಕ್ಕೆ ಬರ್ತಾ ಇದ್ದೇವೆ. ಇದನ್ನು ಲೋಡ್ ಕಾಂಗ್ರಾ ಪೋಲ್ ಅಂತ ಕರೀತಾರೆ. ಇಲ್ಲೆಲ್ಲ ಬೋರ್ಡ್ಗಳನ್ನು ಹಾಕಿದ್ದಾರೆ. ಯುದ್ಧ ನಡೆದಾಗ ಫಿರಂಗಿಗಳ ಗುಂಡು ಗೋಡೆಗೆ ತಾಗಿರುವಂತಹ ಗುರುತುಗಳನ್ನು ನಾವು ನೋಡಬಹುದು. ಕಂಬಗಳ ಮೇಲೆ ಗುರುತುಗಳಿವೆ. ಎತ್ತರವಾದ ಬೆಟ್ಟದ ಮೇಲೆ ಅಷ್ಟೇ ಎತ್ತರವಾದ ಕೋಟೆಯನ್ನು ಕಟ್ಟಿದ್ದಾರೆ. ಗೋಡೆಗಳು ಎಷ್ಟು ಎತ್ತರವಾಗಿವೆ. ಕಲ್ಲಿನ ಬೆಟ್ಟ, ಅದಕ್ಕೆ ಕಲ್ಲಿನ ಕೋಟೆ. ನೋಡ್ರೆ ಬ್ಲೂ ಸಿಟಿ, ನೀಲಿ ನಗರದ ಒಂದು ತುಣುಕನ್ನು ನಾವು ನೋಡಬಹುದು. ಇಲ್ಲಿಂದ ಮೇಲೆ ನೀಲ ಆಕಾಶ, ಕೆಳಗೆ ನೀಲಿ ನಗರ. ನೋಡಿ, ಇದೊಂದು ದೊಡ್ಡದಾದ ಬಾಗಿಲು. ಯುದ್ಧದಲ್ಲಿ ಮುರಿದೋಗಿತ್ತಂತೆ ಒಂದು ಭಾಗ, ಮತ್ತೆ ಜೋಡಿಸಿ ಇಟ್ಟಿದ್ದಾರೆ ಪ್ರದರ್ಶನಕ್ಕೆ. ಚೆನ್ನಾಗಿದೆ. ಇಲ್ಲೊಂದು ದೊಡ್ಡದಾದ ಫಿರಂಗಿಯನ್ನು ನಾವೀಗ ನೋಡ್ತಾ ಇದ್ದೇವೆ. ರಾವ್ ಜೋಧಾಜಿ ಕಾ ಫಲ್ಸಾ ಅಂದರೆ ರಾವ್ ಜೋಧಾಜಿ ಅವರ ಅರಮನೆ ಇದು. ಇಲ್ಲಿ ವಾದ್ಯವೃಂದ ಕಾಣ್ತಾ ಇದೆ. ನಾವೀಗ ಇನ್ನೊಂದು ಹೆಬ್ಬಾಗಿಲನ್ನು ದಾಟಿ ಒಳಕ್ಕೆ ಪ್ರವೇಶಿಸ್ತಾ ಇದ್ದೇವೆ. ಭವ್ಯವಾದ ರಾಜಮಾರ್ಗ ಎದುರುಗಡೆ ಇದೆ ನೋಡಿ. ಇಲ್ಲಿ ಒಂದು ವಿಶೇಷವನ್ನು ನಾವು ನೋಡಬಹುದಾಗಿದೆ. ಅದೇನೆಂದರೆ ಈ ಸತಿಯ ಚಿತ್ರಗಳು, ಸತಿ ಹೋದಂತಹ ರಾಣಿಯರ ಹಸ್ತಚಿಹ್ನೆಗಳು
ಇಲ್ಲಿವೆ ಅಂತ ಹೇಳ್ತಾರೆ. ಹಿಂದೆ ಜೋಹರ್ ಅಂತ ಒಂದು ಪದ್ಧತಿ ಇತ್ತು. ಯುದ್ಧದಲ್ಲಿ ರಾಜನು ಮಡಿದಾಗ ರಾಣಿಯರು ಸತಿ ಹೋಗ್ತಾ ಇದ್ರು, ಸೈನಿಕರು ಮಡಿದಾಗ ಅವರ ಹೆಂಡತಿಯರು ಸತಿ ಹೋಗ್ತಾ ಇದ್ರು. ಶತ್ರು ಸೈನಿಕರು ದುರಾಕ್ರಮಣವನ್ನು ಮಾಡ್ತಾ ಇದ್ರು. ಅವರಿಗೆ ತಮ್ಮ ದೇಹ ಕೂಡ ಸಿಗಬಾರ್ದು ಅನ್ನೋ ಕಾರಣಕ್ಕೆ ದೇಹ ತ್ಯಾಗವನ್ನು ಮಾಡ್ತಾ ಇದ್ದಂತಹ ಒಂದು ಕಾಲ. ಇದು ಅರಮನೆಯ ಹೊರಭಾಗ. ನಾವೀಗ ಒಳಕ್ಕೆ ಹೋಗೋಣ. ನೋಡಿ ಎಷ್ಟು ಸುಂದರವಾದ ಕಲಾಕೃತಿಯನ್ನು ಹೊರಭಾಗದ ಗೋಡೆ ಆವರಿಸಿಕೊಂಡಿದೆ. ತುಂಬ ಕಲಾಭಿಮಾನವುಳ್ಳ ರಾಜರುಗಳು. ಎರಡು ಕಡೆಯಲ್ಲಿ ಗೋಡೆಗಳನ್ನು ಕಟ್ಟಿರೋದು ಕಂಡು ಬರ್ತಾ ಇದೆ. ಕೆಂಪು ಕಲ್ಲಿನ ನೆಲಹಾಸನ್ನು ನೋಡ್ತಾ ಇದ್ದೇವೆ. ನೆಲಕ್ಕೆಲ್ಲ ಕೆಂಪು ಕಲ್ಲನ್ನು ರಾಜಸ್ಥಾನದಲ್ಲಿ ಸಿಗುವಂಥ ಒಂದು ವಿಶೇಷ ಮರಳುಗಲ್ಲು, ಅದನ್ನು ಹಾಸಿರೋದು ಕಂಡು ಬರ್ತಾ ಇದೆ. ಇಲ್ಲಿ ಒಂದು ಮೆಟ್ಲನ್ನು ಹತ್ಕೊಂಡು ನಾವು ಒಳಕ್ಕೆ ಪ್ರವೇಶ ಮಾಡಿದ್ರೆ ಅರಮನೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಬನ್ನಿ, ಅರಮನೆಯ ವಿಶೇಷವಾದ ನೋಟವನ್ನು ನೋಡಿ. ಎತ್ತರವಾದ ಜಾಲರಿಗಳು, ಕಿಟಕಿಗಳು, ಹಜಾರಗಳು, ಅದಕ್ಕೆ ಗಾಜನ್ನು ಅಳವಡಿಸಿದ್ದಾರೆ. ಭಾಳ ವಿಶಾಲವಾದ ಕಿಟಕಿಗಳು. ಇವೆಲ್ಲ ರಾಣಿಯರ ಅರಮನೆ, ಜನಾನ ಅಂತ ಕರೀತಾರೆ. ರಾಣಿಯರ ಅರಮನೆ ಇದು ಆಗಿತ್ತು ಅಂತ ಹೇಳ್ತಾರೆ. ಇಲ್ಲೇ ಪಕ್ಕದಲ್ಲಿ ಪುರುಷರು ಅಂದರೆ ರಾಜಕುಟುಂಬದ ಗಂಡಸರು ವಾಸ ಮಾಡ್ತಕ್ಕಂತಹ ಒಂದಷ್ಟು ವಿಶೇಷವಾದ ಕೊಠಡಿಗಳನ್ನು ಕೂಡ ಕಾಣಬಹುದು. ಇಲ್ಲಿಂದ ನಾವೀಗ ಹೌದಾ ಸಂಗ್ರಹಾಲಯ, ಹೌದಾ ಖಾನ ಅಂತ ಹೆಸರು. ನೋಡಿ, ರಾಜನು ಅಥವಾ ರಾಜ ಪರಿವಾರ ಆನೆಯ ಮೇಲೆ ಅಂಬಾರಿಯಲ್ಲಿ ದೃಶ್ಯವನ್ನು ಇಲ್ಲಿ ನೋಡಬಹುದು. ಇದೊಂದು ಸಿಂಹಮುಖದ ವಿಶೇಷವಾದ ಅಂಬಾರಿ. ಮಹಾರಾಜನು ಮೆರವಣಿಗೆಯಲ್ಲಿ, ಮದುವೆಯ ಸಮಯದಲ್ಲಿ, ಯುದ್ಧ ಕಾಲದಲ್ಲಿ, ಬೇಟೆ ಆಡುವಾಗ ಅಂತಹ ಸಂದರ್ಭದಲ್ಲಿ ಈ ಅಂಬಾರಿಯ ಮೇಲೆ ಕುಳಿತು ಈ ರೀತಿ ಪ್ರಯಾಣವನ್ನು ಮಾಡ್ತಾಯಿದ್ದರು. ನೋಡಿ, ಬೇರೆ ಬೇರೆ ತರಹದ ವಿವಿಧ ಅಂಬಾರಿಗಳನ್ನು ಆನೆಯ ಮೇಲೆ ಇಡುವಂತಹ ಹೌದಾಗಳು ಅಂತ ಕರೀತಾರೆ. ಹೌದಾ ಅಂತಹ ಒಂದು ವಿಶೇಷವಾದ, ಇದು ರಾಣಿಯರ ಹೌದಾ. ರಾಜನ ಜೊತೆ ರಾಣಿಯರು ಕೆಲವೊಮ್ಮೆ ಪ್ರತ್ಯೇಕವಾಗಿ ಕೂಡ ಅವರು ಸಂಚಾರವನ್ನು ಮಾಡ್ತಾಯಿದ್ರು. ಆಗ ಅವರದೇ ಆದ ಹೌದಾಗಳು ಪ್ರತ್ಯೇಕವಾಗಿರ್ತಾಯಿದ್ವು. ಇದು ಅಂತಹ ಒಂದು ಹೌದಾ. ರಾಣಿಯರಿಗಾಗಿ, ಅಂತಃಪುರದ ವಿಶೇಷ ವ್ಯಕ್ತಿಗಳಿಗಾಗಿ ಇರುವಂತಹ ಕೆಲವು ಹೌದಾಗಳು. 6 ಜನ ಸೇರಿ ಹೋಗ್ತಾ ಇದ್ದಾರೆ. ಇದನ್ನು ಬೇರೆ ಬೇರೆ ಮೇಣೆಗಳನ್ನು, ಪಲ್ಲಕ್ಕಿಗಳನ್ನು ನೋಡ್ಬೋದು. ಪರದೆಯನ್ನು ಕಟ್ಟಿರೋ ಪಲ್ಲಕ್ಕಿಯನ್ನು ನೋಡ್ಬೋದು. ಇದು ಹೌದಾ ಸಂಗ್ರಹಾಲಯ. ಇದಂತೂ ಬಂಗಾರದ್ದೇ ಅಂಬಾರಿ. ಬೆಳ್ಳಿಯ ಅಂಬಾರಿಗೆ ಬಂಗಾರದ ಲೇಪನವನ್ನು ಮಾಡಿದ್ದಾರೆ. ಸುಂದರವಾದ ದೃಶ್ಯ. ಇದು ಶೀಶ್ ಮಹಲ್, ಮಹಾರಾಜ ಅಜಿತ್ ಸಿಂಗ್ ಅವರು ಕಟ್ಟಿಸಿರುವಂಥದ್ದು. 1000ಕ್ಕೂ ಹೆಚ್ಚಿನ ಕನ್ನಡಿಗಳನ್ನು ಇದು ಒಳಗೊಂಡಿದೆ. ತುಂಬ ಸುಂದರವಾದ ಒಳಾಂಗಣದ ನೋಟ ಇರುವಂಥ ಒಂದು ಶೀಶ್ ಮಹಲ್. ಇದಾದ ನಂತರ ಫೂಲ್ ಮಹಲ್ ಅಂತ ಒಂದು ಭಾಗವಿದೆ. ಅಲ್ಲಿಗೆ ಹೋಗ್ತಾ ನೋಡಿ, ದಾರಿಯಲ್ಲಿ ನಾವು ರಾಜನ ಕಾಲದ ಉಡುಪುಗಳನ್ನು, ದಿರಿಸುಗಳನ್ನು ನೋಡ್ತಾ ಇದ್ದೇವೆ. ರಾಜಕುಮಾರರು, ರಾಜರು ಬಳಸಿರುವ ಅವರ ವಸ್ತ್ರಗಳನ್ನು ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ರಾಜನ ಪರಿವಾರದ ರಾಜಕುಮಾರರ, ರಾಜಕುಮಾರಿಯರ ಉಡುಗೆಗಳು, ತೊಡುಗೆಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ. ಈಗ ನಾವು ಫೂಲ್ ಮಹಲ್ ಅನ್ನುವಂಥ ಒಂದು ಮಹಲನ್ನು ಪ್ರವೇಶ ಮಾಡೋಣ. ನೋಡಿ, ಇದು ಒಂದು ಭವ್ಯವಾದ ಭಾಗ. ಮೆಹರನ್ಘರ್ ಕೋಟೆಯಲ್ಲಿ ಒಂದು ಮುತ್ತು. ಸುತ್ತ ಬಣ್ಣ ಬಣ್ಣದ ಅಲಂಕೃತ ಗೋಡೆಗಳು, ಬಂಗಾರದ ಲೇಪನವುಳ್ಳ ಕಂಬಗಳು, ಬಂಗಾರದ ಲೇಪನವುಳ್ಳ ಮೇಲ್ಮಹಡಿಗಳು, ನೆಲಹಾಸುಗಳು, ವರ್ಣಮಯವಾದ ಕಿಟಕಿಗಳು,
ಇಲ್ಲಿ ರಾಜನ ಕಾಲದಲ್ಲಿ ಮಹಾರಾಜ ಅಭಯ್ ಸಿಂಗ್ ಅವರು ಅವರ ದರ್ಬಾರ್ ಹಾಲ್ ಇದು. ನೃತ್ಯಗಳು, ಸಂಗೀತಗಳು, ವಾದ್ಯಗಳು, ಸಾಹಿತ್ಯಗಳು, ಗೋಷ್ಠಿಗಳು ನಡೆಯುವಂಥ ಒಂದು ಶಾಲೆ ಇದು. ಹೀಗೆ ನಾವು ಮೆಟ್ಲನ್ನು ಹತ್ತಿಕೊಂಡು ಹೋಗಬೇಕು. ಕೆಳಗಡೆ ಫಿರಂಗಿಗಳನ್ನು ಇಟ್ಟಿರುವಂತಹ ಮಾಡಿ ಕಂಡು ಬರ್ತಾ ಇದೆ. ದೂರದಲ್ಲಿ ಕಾಣ್ತಾ ಇರೋದು ಜೋಧ್ಪುರ್, ಬ್ಲೂ ಸಿಟಿ. ತುಂಬ ಸುಂದರವಾದ ನಗರ ಮೇಲ್ಮಹಡಿಯಿಂದ ಕಂಡು ಬರ್ತಾ ಇರುವಂತಹ ದೃಶ್ಯ. ಬಂಗಾರದ ಬಾಗಿಲುಗಳನ್ನು ನೋಡಿ, ಇಂತಹ ಸುಂದರವಾದ ಕಲೆ. ಈಗ ನಾವು ಆಯುಧ ಸಂಗ್ರಹಾಲಯಕ್ಕೆ ಭೇಟಿ ಕೊಡೋಣ. ಬಗೆ ಬಗೆಯ ಈಟಿಗಳನ್ನು ನೋಡಬಹುದು, ಭರ್ಚಿಗಳು, ಕೊಡಲಿಗಳನ್ನು ನೋಡಬಹುದು, ತರಹೇವಾರಿ ಬಂದೂಕುಗಳು, ಖಡ್ಗಗಳನ್ನು ನೋಡಿ. ಎಡಗಡೆಯಿಂದ 4ನೇ ಖಡ್ಗ ನೋಡಿ, ಹಾವಿನಂತೆ ಬಳುಕಿರುವ ಖಡ್ಗ, 2 ಧಾರೆ ಹರಿತವಾದ್ದು. ಭಾರೀ ಖಡ್ಗಗಳು, ಬಲ್ಲೆಗಳು, ಚಾಕು ಚೂರಿಗಳು. ಮಾರ್ವಾಡ ಪೇಂಟಿಂಗ್ ಶೈಲಿ ಅನ್ನುವಂತಹ ಒಂದು ಕಲೆಯ ಪ್ರಕಾರವನ್ನು ಜನಪ್ರಿಯಗೊಳಿಸಿದರು ಅವರು. ಶಿರಸ್ತ್ರಾಣಗಳು, ಕವಚಗಳು. ಇದು ಅಕ್ಬರನ ಖಡ್ಗ. ಇದು ತೋರಣ ರಾಕ್ಷಸ ಅಂತ ಪ್ರಸಿದ್ಧಿ ಇದಕ್ಕೆ. ಆ ಕಾಲದ ನಾಣ್ಯಗಳು, ರಾಜ ರಾಣಿಯ ಪ್ರೇಮ. ಮಾರ್ವಾಡ ಚಿತ್ರಶೈಲಿ ಎಂಬ ಪ್ರಸಿದ್ಧಿಯನ್ನೇ ಅವರು ಬೆಳಕಿಗೆ ತಂದರು. ಮಾರ್ವಾಡ ಶೈಲಿ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಗೆ ಅಪಾರವಾದ ಕಾಣಿಕೆಯನ್ನು ಕೊಟ್ಟಂತಹ ಒಂದು ನಾಡು. ನೋಡಿ, ಇದು 20 kg ತೂಕವಿರುವ ಒಂದು ಬೀಗ. ಇವೆಲ್ಲ ನೀರು ಕುಡಿಯೋದಿಕ್ಕೆ. ರೈಕಾಬಾಗ್ ಜೋಧ್ಪುರದ ಮೊದಲನೆಯ ರೈಲು ನಿಲ್ದಾಣದ ಮಾದರಿ. ಹುಕ್ಕಾ, ಅಲಂಕಾರದ ಪೆಟ್ಟಿಗೆ. ಚಿಲಂ, ತಂಬಾಕು ಸೇವನೆಗೆ. ಅರಮನೆಯ ವಸ್ತು ಸಂಗ್ರಹಾಲಯ. ಆನೆಯ ದಂತದಿಂದ ಮಾಡಿದ ಖಡ್ಗ, ಶಿರಸ್ತ್ರಾಣಗಳು, ಅಲಂಕಾರಕ್ಕೆ ಬಳಸುವ ವಿಶೇಷವಾದ ಕನ್ನಡಿ. ಎಮೋಷನ್ ಆಫ್ ಲವ್. ಇಲ್ಲಿಂದ ಆಚೆ ಹೋದರೆ ನಾವೀಗ ಮುಂದಕ್ಕೆ ಹೋಗಬೇಕು. ನೇರವಾಗಿ ಚಾಮುಂಡಾ ದೇವಾಲಯ ಅಂತ ರಾಜರ ಅಭೀಷ್ಟ ದೇವತೆಯ ಮಂದಿರ ಇದೆ. ಅಲ್ಲಿ ಹೋಗ್ತಾ ದಾರಿಯಲ್ಲಿ 2 ಕೊಪ್ಪರಿಗೆಗಳನ್ನು ನೋಡಿ. ಎಷ್ಟು ದೊಡ್ಡದು. ಇದೇ ದಾರಿಯಲ್ಲಿ ಮೆಟ್ಟಿಲುಗಳ ಮೂಲಕ ಮುಂದಕ್ಕೆ ಹೋದರೆ ಅಲ್ಲಿ ಚಾಮುಂಡಾ ದೇವಸ್ಥಾನ ಇದೆ, ಅರಮನೆಯ ಅಭೀಷ್ಟ ದೇವತೆ. ಮರಳಿ ಬರುವಾಗ ನೋಡಿ, ಮಹಡಿಯ ಮೇಲೆ ಮತ್ತೆ ಫಿರಂಗಿಗಳ ಶಾಲೆ ಕಂಡು ಬರ್ತಾ ಇದೆ. ನೀಲಿ ನಗರ, ಜೋಧ್ಪುರ್, ಬ್ಲೂ ಸಿಟಿ ಕಂಡು ಬರ್ತಾ ಇದೆ. ಉದ್ದಕ್ಕೆ ಇಲ್ಲಿ ಮಾಳಿಗೆಯ ಮೇಲೆ ಶಸ್ತ್ರಗಳನ್ನು ಜೋಡಿಸಿಟ್ಟಿದ್ದಾರೆ, ಫಿರಂಗಿಗಳನ್ನು. ಇದನ್ನು ನೋಡಿಕೊಂಡು ನಾವು ಹೋದ ದಾರಿಯಲ್ಲಿಯೇ ಮರಳಿ ಬರಬೇಕು. ಮತ್ತೆ ನಾವೀಗ ಕೆಳಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಎಂತಹ ಸುಂದರವಾದ ಕಲಾಕೃತಿಯನ್ನು ನಿರ್ಮಿಸಿ ಅದಕ್ಕೆ ಜಾಲರಿಯನ್ನು ಅಳವಡಿಸಿದ್ದಾರೆ. ಭವ್ಯವಾದ ನೋಟವನ್ನು ಕೂಡ ಇದು ಹೊಂದಿದೆ, ಅಷ್ಟೇ ಭದ್ರವಾಗಿದೆ. ಎಲ್ಲವೂ ಶಿಲಾಮಯ. ಈ ಕೋಟೆ ಬೆಟ್ಟದ ಮೇಲಿರೋದರಿಂದ ಎತ್ತರಕ್ಕಿದೆ, ಹತ್ಕೊಂಡು ಹೋಗೋದು ಕಷ್ಟ. ಅದಕ್ಕೆ ಇಲ್ಲಿ ಲಿಫ್ಟ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. 100-200 ರೂಪಾಯಿ ಟಿಕೆಟ್ ಕೊಡಬೇಕು ದರ. ಅಂತೂ ಇದು ನೋಡಲೇಬೇಕಾದಂಥ ಒಂದು ಬಲಿಷ್ಠವಾದ ಸುಸ್ಥಿತಿಯಲ್ಲಿರುವಂಥ ಕೋಟೆ. ಇದು ಕೋಟೆಯ ನೀಲನಕ್ಷೆ. ಈ ರೀತಿ ಸಂಪೂರ್ಣ ಕೋಟೆಯನ್ನು ಮೇಲಿನಿಂದ ನೋಡಿದರೆ ಕಾಣ್ತದೆ. ಕೋಟೆಯ ಪ್ರತಿರೂಪವನ್ನು ಇಲ್ಲಿ ಕೆತ್ತಿಟ್ಟಿದ್ದಾರೆ.